ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ವ್ಲಾಗ್ಸ್. ಇವತ್ತು ಸಂಜೆ ನಾನು ನನ್ನ ಹಸ್ಬೆಂಡು ಇವತ್ತು ಫ್ರೀ ಆಗಿದ್ವಿ. ಹಾಗೆ ಮನೇಲಿ ಯಾರೂ ಇರಲಿಲ್ಲ ಅಂತ ಹೇಳಿ ನಮಗೆ ನಾವು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿಬಿಟ್ಟು ಟೆಂಪಲ್ಗೆ ಹೋಗಿದ್ವಿ. ಟೆಂಪಲ್ಗೆ ಹೋಗಿಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಕಾಲ ಕಳೆದು ಅದಾದಮೇಲೆ ಸಂಜೆ ಮನೆಗೆ ಬಂದ್ವಿ. ಈ ವ್ಲಾಗಲ್ಲಿ ಫುಲ್ ಹೊರಗಡೆದೇ ಇರುತ್ತೆ. ನಿಮಗೂ ಕುಕ್ಕಿಂಗ್ ವ್ಲಾಗ್ ಮತ್ತು ಕ್ಲೀನಿಂಗ್ ವ್ಲಾಗ್ ಬರೀ ಅದನ್ನು ನೋಡಿ ಬೇಜಾರಾಗಿರುತ್ತೆ ಅಂದ್ಕೊಂಡು ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ಈ ರೀತಿಯಾಗಿ ವೀಡಿಯೋಸ್ನ ಶೂಟ್ ಮಾಡಿಕೊಂಡಿದ್ದೆ. ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಬಂದು ನಮ್ಮೂರಿನ ಗ್ರಾಮ ದೇವತೆ ಚೌಡೇಶ್ವರಿ ಟೆಂಪಲ್ ಅಂತ. ಇವತ್ತು ಮಂಗಳವಾರ ಆಗಿದ್ದರಿಂದ ತುಂಬ ಜನ ಇದ್ದರು. ಹಾಗೆ ನಾವು ಹೋಗಿದ್ದು ಸಂಜೆ ಆಗಿದ್ದರಿಂದ ಜನ ಇದ್ದರು. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುಂತು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಅಂದರೆ ದೇವಸ್ಥಾನಕ್ಕೆ ಹೋಗೋ ವೈಬೇ ಬೇರೆ. ನಾವು ಮೊದಲೆಲ್ಲ ಲೀಸ್ ಹೌಸಲ್ಲಿ ಮತ್ತು ರೆಂಟ್ ಹೌಸಲ್ಲಿ ಇದ್ದಾಗ ಪ್ರತಿ ಸ್ಯಾಟರ್ಡೆ ಬಂದು ಟ್ಯೂಸ್ಡೇ ಫ್ರೈಡೇ ಅಂದರೆ ಶುಕ್ರವಾರ ಮಂಗಳವಾರ ಶನಿವಾರ ಈ ರೀತಿಯಾಗಿ ಟೆಂಪಲ್ಗೆ ಹೋಗಿ ವಿಸಿಟ್ ಮಾಡ್ತಿದ್ವಿ. ಬಟ್ ಇಲ್ಲಿ ಸ್ವಂತ ಮನೆಗೆ ಬಂದಮೇಲೆ ಟೈಮೇ ಸಾಲ್ತಿರಲಿಲ್ಲ. ಹಾಗಾಗಿ ಇವತ್ತು ಫ್ರೀ ಇದ್ವಿ ಅಂತ ಹೇಳಿ ಹೋಗಿದ್ವಿ. ಹಾಗೆ ಬರ್ತಾ ಅದೇ ದಾರಿಯಲ್ಲಿ ಇವರು ರಾಜಸ್ಥಾನದವ್ರು ಮಾಡ್ತಾರಲ್ಲ ಪಾನಿಪುರಿ, ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅದನ್ನು ಸ್ವಲ್ಪ ತಿಂದ್ಕೊಂಡು ಆರಾಮಾಗಿ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದು ಟೀ ಮಾಡೋಣ ಅಂತ ಹೇಳಿ ಬರ್ತಾಯಿದ್ದೀನಿ. ಇವಾಗ ಮನೆಗೆ ಬಂದಾದಮೇಲೆ ಹೊರಗಡೆ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ವಲ್ಲ, ಅಲ್ಲಿ ತಿಂದ್ವಿ. ಬೇರೆ ಬೇರೆ ಕಡೆಯೆಲ್ಲ ತಿಂದು ಬಂದ್ವಿ. ಹಾಗೆ ತಿಂದು ಬಂದ ತಕ್ಷಣ ಸ್ವಲ್ಪ ಟೀ ಕುಡಿಬೇಕು ಅಂತ ಅನ್ನಿಸ್ತು. ಟೀ ಮಾಡ್ಕೊಂಡು ಕುಡಿದು ಮನೇಲಿ ಇಬ್ಬರೇ ಇರೋದ್ರಿಂದ ಅಡುಗೆದೇನೋ ನಾನು ಇವತ್ತು ಜಾಸ್ತಿ ಮಾಡಿರಲಿಲ್ಲ, ಸ್ವಲ್ಪ ಮಾಡಿದ್ದೆ. ಬೇಳೆ ಸಾರು ಮಾಡಿಕೊಂಡು ಆರಾಮಾಗಿ ಕೂತು ಊಟ ಮಾಡೋಣ ಅಂತ ಹೇಳಿ ಯಾವುದು ಟೆನ್ಷನ್ ಇರಲಿಲ್ಲ. ಇವತ್ತು ಬೇಗ ಬಂದಿದ್ದರಿಂದ ಸಾಯಂಕಾಲ ಸ್ವಲ್ಪ ಹೊತ್ತು ಮನೇಲಿ ಕುಂತು ಬೋರ್ ಆಗಿತ್ತು ನನಗಂತೂ. ಟಿ ವಿ ನೋಡೋಣ ಅಂದರೆ ಟಿ ವಿದು ರೀಚಾರ್ಜ್ ಖಾಲಿಯಾಗಿತ್ತು. ಅಂದರೆ ವೈಫೈ ಏನಿದೆಯಲ್ಲ, ಅದು ವೈಫೈ ಹಾಕ್ಸಿದ್ವಿ ನಾವು. ವೈಫೈಯು ಕೂಡ ಖಾಲಿಯಾಗಿತ್ತು. ಮೊಬೈಲಲ್ಲಿ ರೀಚಾರ್ಜ್ ಕೂಡ ಖಾಲಿಯಾಗಿತ್ತು, ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ಸ್ವಲ್ಪ ದೇವಸ್ಥಾನಕ್ಕಾದ್ರೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗಿ ಬಂದ್ವಿ. ಬಂದಮೇಲೆ ಅದೇ ಬೇಳೆ ಸಾಂಬಾರು ಹೇಳಿದ್ನಲ್ಲ, ಬೇಳೆ ಟೊಮೆಟೊ ಹಣ್ಣು ಒಂದು ಕುಕ್ಕರಲ್ಲಿ ಕೂಗಿಸ್ಬಿಟ್ಟು ಒಂದು 3-4 ವಿಸಿಲ್ ಆದಮೇಲೆ ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಅರಿಶಿಣದ ಪುಡಿ, ಧನಿಯಾ ಪುಡಿ, ಮಸಾಲ ಪೌಡರ್ ಏನಿರುತ್ತಲ್ಲ ಅದು ಆ್ಯಡ್ ಮಾಡ್ಕೊಳ್ಳೋದು. ಹಾಗೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಕೊಳ್ಳೋದು ಅಂತಲೇ ಹೇಳ್ಬೋದು. ಬೆಳ್ಳುಳ್ಳಿ ಒಗ್ಗರಣೆ ಎಲ್ಲ ಕೊಟ್ಟಿದ ನಂತರ ಅಂದರೆ ಸಾಂಬಾರು ಆದಮೇಲೆ ಒಂದು ಸ್ವಲ್ಪ ರೈಸ್ ಇಟ್ಕೊಂಡೆ. ರೈಸು ಸಾಂಬಾರು ಅಷ್ಟೇ. ಇವತ್ತು ತುಂಬಾ ದಿವಸ ಆಗಿಬಿಟ್ಟಿತ್ತು, ಅಂದರೆ ತುಂಬ ದಿನ ಆಗಿಬಿಟ್ಟಿತ್ತು ನಾವು ಹೊರಗಡೆ ಹೋಗಿ. ನಮಗೆ ಇವಾಗ ಅಂದರೆ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಬೇರೆಯವರೆಲ್ಲ ಊರಿಗೆಲ್ಲ ಹೋಗ್ತಿರ್ತಾರೆ. ಬಟ್ ನಮಗೆ ಕಾಲೇಜಲ್ಲಿ ರಜೆನೇ ಕೊಡೋದಿಲ್ಲ, ಅಂದರೆ ರಜೆ ಇರೋಲ್ಲ ನಮ್ಗೆ. ಇವಾಗ ಅಡ್ಮಿಷನ್ಸಿಂದು ಇರುತ್ತಲ್ಲ, ಹಂಗಾಗಿ ನಮಗೆಲ್ಲ ಹೋಗೋಕ್ಕಾಗಲ್ಲ. ನೋಡಬೇಕು ಇನ್ನು ನನ್ನ ಮಗ ಊರಿಂದ ಬಂದಮೇಲೆ ಬೇರೆ ಕಡೆ ಎಲ್ಲಾದರೂ ಟ್ರಿಪ್ ಅಥವಾ ಏನಾದರೂ ಸಮ್ಮರ್ ಹಾಲಿಡೇಸ್ ಅಂತ ಹೋದರೆ ಕಂಪ್ಲೀಟ್ ವೀಡಿಯೋನ ಶೂಟ್ ಮಾಡಿ ನಿಮಗೆಲ್ಲ ತೋರಿಸ್ತೀನಿ. ಹಾಗೆ ಇವಾಗ ಈ ವ್ಲಾಗ್ ಹೇಗಿತ್ತು ಅಂತ ಹೇಳಿ ಇದನ್ನು ಮಾಡಿ ಕಾಮೆಂಟ್ ಮಾಡಿ. ಫ್ಯಾಮಿಲಿ ವ್ಲಾಗ್ ಕೇಳ್ತಾ ಇದ್ದೀರಾ, ಫ್ಯಾಮಿಲಿ ವ್ಲಾಗ್ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನೋಡಬೇಕು ಇನ್ನು ಯಾವುದಾದ್ರೂ ಚಾಲೆಂಜಸ್ ವೀಡಿಯೋಸ್ ಬಂದರೆ ಅದನ್ನು ಕೂಡ ಶೂಟ್ ಮಾಡ್ತೀನಿ. ನಾನು ನನ್ನ ಹಸ್ಬೆಂಡು ತುಂಬ ದಿನ ಆಗಿತ್ತು. ಆಲ್ಮೋಸ್ಟ್ ಇವಾಗ ನಾವು ಈ ಮನೆಗೆ ಬಂದಮೇಲೆ ಜಾಸ್ತಿ ಟೆಂಪಲ್ಸಿಗೆ ಹೋಗೋದಾಗಲಿ ಹೊರಗಡೆ ಹೋಗೋದಾಗಲಿ ಆಗ್ತಾನೆ ಇರಲಿಲ್ಲ. ಹಾಗಾಗಿ ಇವತ್ತು ನಾವು ಮನೇಲಿ ಯಾರೂ ಇರಲಿಲ್ಲ, ನಮಗೆ ಇಬ್ಬರಿಗೆ ಬೇಜಾರಾಗಿತ್ತು ಅಂತ ಹೇಳಿ ಟೆಂಪಲಿಗೆ ಹೋಗಿದ್ವಿ. ಇಲ್ಲೇ ನಮ್ಮೂರು ಗ್ರಾಮ ದೇವತೆ ಚೌಡೇಶ್ವರಿ ಟೆಂಪಲಿಗೆ ಹೋಗಿಬಿಟ್ಟು, ಹೇಗೂ ಮಂಗಳವಾರ ಇತ್ತಲ್ಲ ಹಾಗೆ ಸ್ವಲ್ಪ ಗುಡಿಗೆಲ್ಲ ಹೋಗಿಬಿಟ್ಟು ಹಾಗೆ ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಎಲ್ಲ ಸಾಯಂಕಾಲ ಹೋಗಿದ್ವಿ ನಾವು. ನಾನು ಬರೋದೇ ಕಾಲೇಜಿಂದ ಬಂದಮೇಲೆ ಸ್ವಲ್ಪ ಸಾಯಂಕಾಲ ಆಗಿತ್ತು. ಸಾಯಂಕಾಲ ಎಲ್ಲ ಕಸ ಗುಡಿಸಿ ಮತ್ತು ದೇವ್ರ ಮನೆ ದೀಪ ಎಲ್ಲ ಹಚ್ಚಿ ಅದಾದಮೇಲೆ ನಾವು ಹೊರಗೆ ಹೋಗಿದ್ವಿ. ಹೋಗ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದು ಸೇವ್ ಪುರಿ ಪಾನಿಪುರಿ ನನ್ನದೆಲ್ಲ ಇದೆ. ನನಗಂತೂ ಇದೇ ಇಷ್ಟ. ಜಾಸ್ತಿ ಹೊರಗಡೆದೆಲ್ಲ ನಾನು ಇಷ್ಟಪಡಲಿಕ್ಕೆ ಹೋಗಲ್ಲ. ಮನೇಲಿ ಏನಿದ್ರು ಮನೇಲೇ ಮಾಡ್ಕೊಂಡು ತಿಂತೀವಿ. ಇನ್ನಿಬ್ಬರೇ ಇದ್ವಲ್ಲ, ಹಾಗಾಗಿ ಹೊರಗೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ತಿಂದುಬಿಟ್ಟು ಆರಾಮಾಗಿ ಬಂದ್ವಿ. ಮನೇಲಿ ಇಬ್ಬರೇ ಇದ್ದಿದ್ದರಿಂದ ಇವತ್ತೇನು ಜಾಸ್ತಿ ಅಡುಗೆ ಇರಲಿಲ್ಲ. ಹಾಗೆ ಇಬ್ಬರಿಗೆ ಅಲ್ವಾ ಅಂತ ಹೇಳಿ ಬಂದಿದ್ದೇ ಟೈಮ್ ಆಗಿದೆ ಆಲ್ರೆಡಿ 8:30, ಅಂದರೆ 8 ಗಂಟೆ ಆಗಿತ್ತು. ಮತ್ತು ಮನೆಗೆ ಬಂದು ಎಲ್ಲ ಅಡುಗೆ ಮಾಡೋದಂದರೆ ಆಗಲ್ಲ, ಇರೋದೇ ಇಬ್ಬರು ಅಂತ ಹೇಳಿ ನಾನೇನು ಮಾಡಿದೆ ಅಂದರೆ ಬೇಳೆ ಸಾಂಬಾರು ಮಾಡಿ
ಹಾಗೆ ಜಸ್ಟ್ ರೈಸ್ ಮತ್ತು ಬೇಳೆ ಸಾಂಬಾರು 2 ಮಾಡಿಕೊಂಡು ಊಟ ಮಾಡಬೇಕು ಇವಾಗ. ಅದ್ರ ಜೊತೆಗೆ ಸೈಡ್ಸಿಗೆ ನಮ್ಮ ಕಡೆ ಎಲ್ಲ ಹೆಂಗಂದರೆ ಸಂಡಿಗೆ ಮತ್ತು ಇದು ಏನಪ್ಪ ಅಂದರೆ ಮೆಣಸಿನ್ಕಾಯಿ ಅಂದರೆ ಯಾವುದದು ಕರಿಗಾಯಿ ಬಳಕದಕಾಯಿ ಅಂತಾರಲ್ಲ, ಅದನ್ನು ಸ್ವಲ್ಪ ಕರ್ಕೊಂಡು ಅನ್ನ ಸಾಂಬಾರು ಊಟ ಮಾಡಿ ಮಲ್ಕೊಳ್ಳೋದು. ಇಷ್ಟ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸ್ವಲ್ಪ ಸಬ್ಸ್ಕ್ರೈಬರ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.